ಆಲಮಟ್ಟಿ ಜಲಾಶಯ, ಇದಕ್ಕೆ ಇನ್ನೊಂದು ಹೆಸರು ಲಾಲ್ ಬಹದ್ದೂರ್ ಶಾಸ್ತ್ರಿ ಸಾಗರ. ವಿಜಯಪುರ ಮತ್ತು ಬಾಗಲಕೋಟೆ ಜಿಲ್ಲೆಗಳ ಅಂಚಿನಲ್ಲಿರುವ ಕೃಷ್ಣಾ ನದಿಗೆ ನಿರ್ಮಿಸಿರುವ ಆಲಮಟ್ಟಿ ಜಲಾಶಯವು ಉತ್ತರ ಕರ್ನಾಟಕದ ಜೀವನಾಡಿಗಳಲ್ಲೊಂದು. ನೋಡಿ ಬಂಧುಗಳೇ, ಇದು ಉತ್ತರ ಕರ್ನಾಟಕದ ಜೀವನಾಡಿ. ಈ ವಿಡಿಯೋ ಯಾಕೆ ಮಾಡ್ತಿದ್ದೀನಿಪ್ಪ ಅಂತ ಅಂದರೆ, ಈಗ ನೋಡಿ, ಈ ವಿಡಿಯೋ ಮಾಡೋಕ್ಕೆ ಈ ಕೊಳಚೆ ನೀರು ನಮ್ಮ ಬಾಗಲಕೋಟೆ ನಗರದ ಕೊಳಚೆ ನೀರು ನೋಡಿ ಉತ್ತರ ಕರ್ನಾಟಕದ ಜೀವನಾಡಿ ಕೃಷ್ಣಾ ನದಿನ ಸೇರ್ತಾ ಇದೆ. ಶುದ್ಧೀಕರಿಸದೆ ಹಾಗೆ ಬಿಡ್ತಾ ಇದ್ದಾವೆ. ನೋಡಿ, ನಮ್ಮ ಬಾಗಲಕೋಟೆ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಇದರ ಬಗ್ಗೆ 2 ಸತಿ ಮನವಿನ ಮಾಡಿದ್ದೇನೆ, ಮನವಿ ಪತ್ರನ ಕೊಟ್ಟಿದ್ದೇನೆ. ನೋಡಿ, ಆದರೂ ಕ್ರಮ ಕೈಗೊಳ್ತಾ ಇಲ್ಲ. ನೋಡಿ, ಇದೆಲ್ಲ ಕೊಳಚೆ ನೀರು ಉತ್ತರ ಕರ್ನಾಟಕದ ಜೀವನಾಡಿ ಕೃಷ್ಣಾ ನದಿನ ಸೇರ್ತಾ ಇದೆ. ಇಲ್ಲಿ ಈ ಕೊಳಚೆ ನೀರಿನಿಂದ ಬಂದಂಥ ಪ್ಲಾಸ್ಟಿಕ್ ಎಲ್ಲ ನೋಡಿ, ಇದು ಪ್ಲಾಸ್ಟಿಕ್, ಇದು ಪ್ಲಾಸ್ಟಿಕ್ಕು, ಕೊಳಚೆ ನೀರು, ಮತ್ತು ಇನ್ನೂ ಅಳಿದುಳಿದ ತ್ಯಾಜ್ಯನ ಕೃಷ್ಣಾ ನದಿಗೆ ಬಿಡ್ತಾ ಇದ್ದಾರೆ ನಮ್ಮ ಬಾಗಲಕೋಟೆ ನಗರಸಭೆಯವರು. ನೋಡಿ, ಇದೇ ಕೊಳಚೆ ನೀರನ್ನ ಬಳಸ್ಕೊಂಡು ಅಲ್ಲಲ್ಲಿ ಕೃಷಿ ಮಾಡ್ತಾ ಇದ್ದಾರೆ. ನಮ್ಮ ಬಾಗಲಕೋಟೆಯಲ್ಲಿರೋ ಕೆಲವು ಅಧಿಕಾರಿಗಳಿಗೆ ಇದ್ರ ಬಗ್ಗೆ ಅರಿವೇ ಇಲ್ಲ, ಇದ್ರ ಬಗ್ಗೆ ಮಾಹಿತಿನೇ ಇಲ್ಲ. ಈ ಕೊಳಚೆ ನೀರನ್ನ ಬಳಸ್ಕೊಂಡು ಕೃಷಿ ಮಾಡ್ಬೋದಾ? ನೋಡಿ, ಅಸ್ವಸ್ಥ ತ್ಯಾಜ್ಯನೆಲ್ಲ ಬಿಡ್ತಾ ಇದ್ದಾವೆ ಇಲ್ಲಿ. ಜಮೀನುಗಳಲ್ಲಿ ಕೆಲಸ ಮಾಡುವ ರೈತರಿಗೂ ಕೂಡ ಈ ನೀರಿನಿಂದ ಆರೋಗ್ಯದ ಸಮಸ್ಯೆ ಎದುರಾಗುವ ಸಂಭವ ಇದ್ದರೂ ಅನಿವಾರ್ಯವಾಗಿ ದುಡಿಲೇಬೇಕಾದ ಸ್ಥಿತಿ ಎದುರಾಗಿದೆ.
ಅದೇನೇ ಇರಲಿ, ಜಿಲ್ಲಾಡಳಿತ ನಿರ್ಲಕ್ಷ್ಯದಿಂದ ಜೀವ ಜಲಕ್ಕೆ ವಿಷ ಸೇರಿಸುತ್ತಿರುವವರ ವಿರುದ್ಧ ಇವುಗಳನ್ನು ನೋಡಿ ನೋಡದಂತೆ ಜಾನ ಕುರುಡರಂತೆ ವರ್ತಿಸುತ್ತಿರುವ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಹಿಡಿ ಶಾಪ ಹಾಕುತ್ತಿದ್ದಾರೆ ಇಲ್ಲಿನ ಜನ. ಸ್ವಚ್ಛ ಸಮಾಜಕ್ಕಾಗಿ ವೀಕ್ಷಿಸಿ ಸುಪ್ರೀಂ ಕರ್ನಾಟಕ ಟಿವಿ.